ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ, ಈ ವಿಡಿಯೋ ನಿಮಗಾಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಥಾಲಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಸೊ, ಯಾಕೆ ತಡ? ಬನ್ನಿ ನೋಡ್ಕೊಂಬರೋಣ ಹೇಗುಂಟು ಅಂತ ಹೇಳ್ಕೊಂಡು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅಲ್ಲದೆ ವಾರದಲ್ಲಿ ಒಂದು ಥಾಲಿ ರೆಸಿಪಿ ಕೂಡ ಇದ್ದೇ ಇರುತ್ತೆ. ವೆರೈಟೀಸ್ ಆಫ್ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಮೈ ಚಾನಲ್. ನಾನು ರೇಷ್ಮಾ ಪ್ರವೀಣ್, ಮಲೆನಾಡು ಮಗಳು, ಬಯಲುಸೀಮೆ ಸೊಸೆ. ನನ್ನ ಒಂದು ಚಾನಲಲ್ಲಿ ಮಲೆನಾಡು ಸೀಮೆ ಅಡುಗೆಗಳು ಇರುತ್ತೆ, ಬಯಲುಸೀಮೆ ಅಡುಗೆಗಳು ಇರುತ್ತೆ. ಸೊ ವಾರಕ್ಕೊಂದ್ಸತಿ ಥಾಲಿ ರೆಸಿಪಿಯನ್ನು ಹಾಕ್ತೀನಿ. ಸೊ ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಥಾಲಿ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು. ಫಸ್ಟ್ ಹೋಗಿ ನೋಡ್ಕೊಂಬರೋಣ ಯಾವ ಥರ ಪ್ರಿಪೇರ್ ಮಾಡ್ತೀನಿ. ಫಸ್ಟ್ ಹೋಗಿ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ. ಅಕ್ಕಿಯನ್ನು ತೊಳೆದು ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಅನ್ನ ಮಾಡೋಕ್ಕೆ ಇಟ್ಕೊಳ್ಳೋಣ ಅಂತೆ. ಅದಾದ ನಂತರ ಟೊಮೊಟೊ ಹಣ್ಣು ತೊಗೊತಾ ಇದ್ದೀನಿ, ಯಾಕಂದರೆ ಟೊಮೊಟೊ ಹಣ್ಣಿನ ತಿಳಿಸಾರು ಮಾಡ್ತಾ ಇದ್ದೀನಿ. ಅದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಟೊಮೊಟೊ ಹಣ್ಣು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಅಲ್ಲಿ ಎರಡೇ ಎರಡು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು. ಸೊ ಇದನ್ನು ಒಲೆ ಮೇಲೆ ಬೇಯಿಸೋಕೆ ಇಡ್ತಾ ಇದ್ದೀನಿ. ಸೊ ಬೈಲಿ ಅಲ್ಲಿ ತನಕ ಒಂದು ರುಚಿಯಾದ ಟೇಸ್ಟಿಯಾದಂಥ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಮೂಲಂಗಿ ಯಾಕಪ್ಪ ಇದು ಮಾಡ್ತಾ ಇದ್ದಾಳೆ, ಮೂಲಂಗಿ ಪಲ್ಯ ಮಾಡ್ಕೊತಿದ್ದಾರಾ ಅಂದ್ಕೊಂಡ್ರ? ಇಲ್ಲವೇ ಇಲ್ಲ. ಸೊ ಮೂಲಂಗಿಯಿಂದ ಒಂದು ರುಚಿಯಾದಂಥ ಚಟ್ನಿ ಮಾಡೋದನ್ನು ತೋರಿಸ್ಕೊಳ್ತೀನಿ ಅಂತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮೂಲಂಗಿಯನ್ನು ನಾವು ಸಿಪ್ಪೆ ತಕ್ಕೊಂಬಿಟ್ಟು ಅದನ್ನು ನೀಟಾಗಿ ಹೆಚ್ಕೊಬೇಕು. ಇದು ಈರುಳ್ಳಿ ಕೂಡ ಬೇಕಾದ್ರೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಳ್ಳಿ ಒಂದು ಕಡೆ. ಇನ್ನೊಂದು ಈ ಟೊಮೊಟೊ ಹಣ್ಣು ಬೇಯೋ ತನಕ ಒಂದು ರುಚಿಯಾದಂಥ ಚಟ್ನಿನ ಮಾಡ್ಕೊಂಬಂದ್ಬಿಡೋಣ. ಒಂದು ಒಲೆ ಮೇಲೆ ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಶೇಂಗಾ, ಕಡಲೆಬೇಳೆ, ಜೀರಿಗೆ, ಧನಿಯಾ ಮತ್ತು ಒಣಮೆಣಸಿಕಾಯಿ ಅಲ್ದಿರ ಹಸಿಮೆಣಸಿನ ಕೂಡ ನೀವು ಹಾಕ್ಕೊಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇದಾದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಮೂಲಂಗಿ ಹಾಕ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಇದಾದ ನಂತರನೇ ನಾವು ಈರುಳ್ಳಿ ಹಾಕ್ಕೊಬೇಕು, ಯಾಕಂದರೆ ಮೂಲಂಗಿ ಸ್ವಲ್ಪ ಘಾಟ್ ವಾಸನೆ ಇರುತ್ತೆ. ಸೊ ಅದು ಹುರಿದ್ರಿಂದ ಸ್ವಲ್ಪ ಘಾಟ್ ವಾಸನೆ ಅವೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ತುಂಬ ಏನು ಬೇಯಿಸೋಕೆ ಹೋಗೋದು ಬೇಡ, ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಇದಾದ ನಂತರ ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿನೂ ಹಾಕ್ಕೊಂಬಿಟ್ಟು 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಇವೆಲ್ಲ ತುಂಬ ಬೇಯೋದು ಬೇಡ, ಸೊ ಸ್ವಲ್ಪ ಬೆಂದರೆ ಸಾಕು. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ವೆರೈಟೀಸ್ ಆಫ್ ಚಟ್ನಿಗಳನ್ನು ಮಾಡೋದನ್ನು ಕೂಡ ನಾನು ತೋರಿಸ್ತೀನಂತೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು 1-2 ನಿಮಿಷ ಹುರ್ಕೊಬೇಕು. ಲಾಸ್ಟಲ್ಲಿ ಅರಿಶಿನ ಪುಡಿ ಅನ್ನ ಹಾಕ್ಕೊಂಬಿಟ್ಟು ಒಂದು ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಇಷ್ಟೇ ಇರೋದು ಇಂಗ್ರೀಡಿಯೆಂಟ್ಸ್ಗಳು. ಸೊ ಇವನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಆರೋ ತನಕ ಬಿಟ್ಬಿಟ್ಟು ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಫಸ್ಟು ನಾನು ಮಿಕ್ಸರ್ ಜಾರನ್ನ ಒರೆಸ್ಕೊತಾ ಇದ್ದೀನಿ. ಅದಾದ ನಂತರ ನಾವು ಮೊದಲನೇದಾಗಿ ಹುರಿದಿಟ್ಕೊಂಡಿರುವಂತಹ ಶೇಂಗಾ, ಕಡಲೆಬೇಳೆ ಈ ಒಂದು ಮಿಕ್ಸನ್ನು ಫಸ್ಟು ಹಾಕ್ಕೊಂಬಿಟ್ಟು ನೀಟಾಗಿ ನೀರು ಹಾಕ್ದಿದ್ದಂಗೆ ಒಂದು ಸಲ ಮಿಕ್ಸಿ ಗುರ್ರನ್ಸ್ಕೊಳ್ಳೋಣ. ಇದು ಸ್ವಲ್ಪ ತರಿ ಆದ ನಂತರ ನಾವು ನೆಕ್ಸ್ಟ್ ಹುರಿದಿಟ್ಕೊಂಡಿರುವಂತಹ ಮೂಲಂಗಿ, ಈರುಳ್ಳಿ ಈ ಒಂದು ಮಿಕ್ಸ್ಚರ್ನ ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪನ್ನು ಹಾಕಿ. ಸೊ ಇದು ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಗೆ ಬೇಕಾದ್ರೆ ತರಿಯಾಗೂ ರುಬ್ಕೊಬೋದು, ಇಲ್ಲ ಅಂದರೆ ಫೈನ್ ಪೇಸ್ಟ್ ಆಗು ಮಾಡಿಕೊಂಡು ನೀವು ರುಬ್ಕೊಬೋದು. ನಿಮ್ಮ ಇಂಟ್ರೆಸ್ಟು ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ. ಇದು ರುಚಿಯಾದಂತಹ ಒಂದು ಮೂಲಂಗಿ ಚಟ್ನಿ ರೆಡಿ ಆಯಿತು. ಯಾವುದೇ ಒಂದು ರೊಟ್ಟಿ ಚಪಾತಿ ಇದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಫೈನ್ ಆದಂಥ ಪೇಸ್ಟ್ ಮಾಡ್ಕೊಂಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಬೇಕಾದ್ರೆ ಅದಕ್ಕೆ ಒಗ್ಗರಣೆ ಹಾಕ್ಕೊಬೋದು, ಆದರೆ ನಾನಿಲ್ಲಿ ಒಗ್ಗರಣೆಯನ್ನು ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಾದ್ರೆ ನೀವು ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಇದಾದ ನಂತರ ಆಲ್ರೆಡಿ ನಾನು ಒಲೆ ಮೇಲೆ ಟೊಮೊಟೊ ಹಣ್ಣನ್ನು ಬೇಯಿಸೋಕೆ ಇಟ್ಟಿದ್ನಲ್ಲ, ಟೊಮೊಟೊ ಮತ್ತು ಹಸಿಮೆಣಸಿಕಾಯನ್ನು ಅವು ನೀಟಾಗಿ ಬೆಂದುಂಟು. ಸೊ ಇದನ್ನು ನಾನು ಮ್ಯಾಶ್ ಮಾಡ್ಕೊಳಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಖಾರದ ಪುಡಿಯನ್ನು ಹಾಕ್ಕೊತಿದ್ದೀನಿ. ಖಾರ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ, ನಿಮ್ಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಖಾರ ಹಾಕ್ರಿ. ಆದರೆ ಇದು ಮಲೆನಾಡು ಖಾರ ಆಗಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ, ಇದು ಬ್ಯಾಡಗಿ ಮೆಣಸಿಕಾಯಿ, ಅದಕ್ಕೋಸ್ಕರ. ಆಮೇಲೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣಲ್ಲೇ ನೀರಿನ ಅಂಶ ಇರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ತಾಯಿಲ್ಲ. ಸೊ ಫೈನ್ ಆದಂತಹ ಪೇಸ್ಟನ್ನು ಮಾಡ್ಕೊತಾ ಬರ್ತಾಯಿದ್ದೀನಿ. ಸೊ ಈ ರೀತಿ ಪೇಸ್ಟ್ ಆದರೆ ಸಾಕು. ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಇದಾದ ನಂತರ ಒಲೆ ಮೇಲೆ ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು. ಸೊ ಕರ್ಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ಸಿಡಿಯುತ್ತೆ, ಸ್ವಲ್ಪ ಹುಷಾರು.
ನೆಕ್ಸ್ಟು ಇಂಗನ್ನು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ನೀಟಾದಂಥ ಒಗ್ಗರಣೆ ರೆಡಿ ಆಯಿತು. ಸೊ ನಾನು ಇದೇ ಥರ ಎಲ್ಲ ಒಂದು ಸಾಂಬಾರುಗಳಿಗೂ ಒಗ್ಗರಣೆಯನ್ನು ಕೊಡೋದು. ಇವಾಗ ನಾನು ಸಾಂಬಾರು ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಸಾಂಬಾರು ಪುಡಿಯನ್ನು ಹಾಕಿ ಆ ಒಂದು ಎಣ್ಣೆಯಲ್ಲಿ ಒಂದು 2 ನಿಮಿಷ ಕೈ ಆಡಿಸಿ. ಇದರಿಂದ ಈ ತಿಳಿ ಸಾರಿನ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಮನೇಲೇ ಮಾಡಿದಂಥ ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ. ಇನ್ಯಾವ್ದಾದ್ರು ವಿಡಿಯೋದಲ್ಲಿ ಈ ಒಂದು ಸಾಂಬಾರು ಪುಡಿಯ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈ ಒಂದು ಸಾಂಬಾರು ಪುಡಿ ನಮ್ಮ ಎಲ್ಲ ಅಡುಗೆಗಳಿಗೂ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಆ ಒಂದು ತಿಳಿ ಸಾರನ್ನ ಬೇಯಲಿಕ್ಕೆ ಬಿಡಿ. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಬಿಟ್ಟು ಅದಕ್ಕೆ ಹಸಿಮೆಣಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ಫೈನ್ ಆದಂಥ ಪೇಸ್ಟ್ ಮಾಡ್ಕೊಂಬರ್ತಾಯಿದ್ದೀನಿ. ಇಲ್ಲಿ ನಾನು ಮಡಿಕೆ ಕಾಳಿನ ಪಲ್ಯನ ಮಾಡ್ತಾಯಿದ್ದೀನಿ. ಮಡಿಕೆ ಕಾಳು ಅಂತ ಸಿಗುತ್ತೆ. ಅದು ಹೆಸರು ಕಾಳಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಆ ಒಂದು ಕಾಳು. ಅದನ್ನು ನಾನು ಒನ್ ಡೇ ಮುಂಚೆನೇ ನೆನೆ ಹಾಕಿಬಿಟ್ಟು ಮೊಳಕೆ ಬರಿಸಿ ಅದನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಬರೀ ಒಗ್ಗರಣೆ ಹಾಕ್ಕೊಳೋದಷ್ಟೇ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋಂತಹ ಒಂದು ಹಸಿಮೆಣಸಿಕಾಯಿ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಕೈ ಆಡ್ಕೊಳ್ಳಿ. ಇದನ್ನು ಮೊಳಕೆ ಕಾಳನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಒಂದು 2 ನಿಮಿಷ ಕೈ ಆಡಿಕೊಂಡ್ರೆ ಸಾಕು. ಲಾಸ್ಟಲ್ಲಿ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ರುಚಿಯಾದಂತಹ ಮಡಿಕೆ ಕಾಳಿನ ಪಲ್ಯ ರೆಡಿ ಆಗುತ್ತೆ. ಸೊ ನಿಮ್ಮಲ್ಲಿ ಯಾವ್ದು ಕಾಳಿರುತ್ತೋ ಆ ಕಾಳಿನ ಪಲ್ಯನ ಬೇಕಾದ್ರೆ ನೀವು ಮಾಡ್ಕೊಬೋದು. ಆದರೆ ಮಡಿಕೆ ಕಾಳಲ್ಲಿ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಉಂಟು. ಸೊ ನಮ್ಮ ಬಯಲುಸೀಮೆ ಕಡೆ ಜನ ಗೊತ್ತಲ್ಲ, ಕಾಳು ಮತ್ತು ಸೊಪ್ಪಿನ ಪಲ್ಯಗಳೇ ಜಾಸ್ತಿ. ನಾನು ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ಕೊಳೋದ್ರಿಂದ ಈ ಥಾಲಿಯಲ್ಲಿ ಚಪಾತಿನ ಇಟ್ಟಿದ್ದೀನಿ. ಇದು ಯಾವಾಗಲೂ ಬಯಲುಸೀಮೆ ಮಂದಿ ಜೋಳದ ರೊಟ್ಟಿನೇ ಇಟ್ಕೊತಾರೆ. ಜೋಳದ ರೊಟ್ಟಿದು ಹಾಕ್ಬಿಟ್ಟು ಕೂಡ ನಾನು ಥಾಲಿ ರೆಸಿಪಿನ ಮುಂಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಅಲ್ಲದೆ ಮುಂಬರುವಂತಹ ವಿಡಿಯೋಗಳು ಎಕ್ಸೈಟೆಡ್ ಆದಂತಹ ರೊಟ್ಟೀಸ್ ವಿಡಿಯೋಗಳೇ ಆಗಿರುತ್ತೆ. ಸೊ ನೀವು ನನ್ನ ಚಾನಲನ್ನು ಇದೇ ಥರ ವಾಚ್ ಮಾಡಿ. ಚಪಾತಿನೇನು ಹೊಸ ಥರ ಅಲ್ಲಲ್ಲ, ಅದಕ್ಕೋಸ್ಕರ ಆ ರೆಸಿಪಿನ ಶೇರ್ ಮಾಡಲಿಲ್ಲ. ಇದೇ ಒಂದು ಸಿಂಪಲ್ ಆದಂತಹ ಆಫ್ಟರ್ನೂನ್ ಥಾಲಿ ರೆಸಿಪಿ ಆಗಿತ್ತು. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಹೇಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಸೊ ಲಾಸ್ಟಲ್ಲಿ ನಾನು ಕ್ಯಾರೆಟ್ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸನ ಹಾಕ್ಕೊಂಬಿಟ್ಟು ಸಲಾಡ್ ಥರ ಮಾಡಿದ್ದೆ. ಅದನ್ನು ಹಾಕಕ್ಕೆ ಮರ್ತೋಗಿದೆ, ಲಾಸ್ಟಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದೇ ಥರ ನನ್ನ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.